ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ, ಈ ದಿನ ನವೆಂಬರ್ 26 ಕಾನೂನು ದಿನ, ಸಂವಿಧಾನದ ದಿನ ಅಂತೇಳಿ ನಾವು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ಸಂವಿಧಾನ ರಚನೆ ಮಾಡುವಂಥ ವಿಚಾರದಲ್ಲಿ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಅನೇಕ ಘಟನೆಗಳು ನಡ್ಕೊಂಡು ಬಂದಿದ್ದಾವೆ. ಆ ಘಟನೆಗಳ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಜನರು, ಹಲವಾರು ಪಾಶ್ಚಾತ್ಯ ದೇಶಕ್ಕೆ ಬಂದಿದ್ದರು. ಈ ಬಂದಂಥ ಸಂದರ್ಭದಲ್ಲಿ ಬ್ರಿಟಿಷರು ಕೂಡ 200 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾರೆ. ಆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಅನುಭವಿಸ್ತಾರೆ. ಈ ದೇಶದಲ್ಲಿ ಸಮಾಜ ಸುಧಾರಕರು, ಈ ದೇಶದಲ್ಲಿ ಕೃಷಿಕರು, ಸುಮಾರು ಜನರು ಕೂಡ ಈ ದೇಶಕ್ಕಾಗಿ ಹೋರಾಟ ಮಾಡ್ತಾರೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡುವುದರ ಮುಖಾಂತರ ಈ ದೇಶಕ್ಕೆ ಒಂದು ಸಂವಿಧಾನ ಕೂಡ ಅಗತ್ಯ ಇದೆ ಅಂತ ಹೇಳಿ ಈ ಬ್ರಿಟಿಷ್ ಸರ್ಕಾರಗಳು ಕೂಡ ಇವರಿಗೆ ತಿಳಿಸ್ತಾರೆ. ಅದರಲ್ಲಿ ಒಂದು ದೊಡ್ಡ ಇತಿಹಾಸ. 1928ರಲ್ಲಿ ಮೋತಿಲಾಲ್ ನೆಹರು ಅವರು ಒಂದು ಕರಡನ್ನ ಸಿದ್ಧಪಡಿಸ್ತಾರೆ. ಅದಾದ್ಮೇಲೆ ಸೈಮನ್ ಕಮಿಷನ್ ಬಂದು ಹೋದಂಥ ಸಂದರ್ಭಕ್ಕೆ 1930, 31, 32ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ನಲ್ಲಿ ನಡೀತವೆ. ಅದರ ಪರಿಣಾಮಗಳು 1934ರಲ್ಲಿ MN ರಾಯ್ ಅಂತಕ್ಕಂಥ ಒಬ್ಬ ವೆಸ್ಟ್ ಬೆಂಗಾಲಿನ ಈ ದೇಶದ ಪ್ರಮುಖ ನಾಯಕರು, ಈಗಾಗಲೇ ಲೆನಿನ್ ಕೂಡ ಮೀಟ್ ಮಾಡಿ ಬಂದಿರ್ತಾರೆ. ಅವರು ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ರಚನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರಸ್ತಾಪ ಮಾಡ್ತಾರೆ ನೆಹರು ಅವರ ಬಳಿ. ತದನಂತರ 1935ರ ಕಾಯ್ದೆಯನ್ನು ಈ ದೇಶದಲ್ಲಿ ಮಾಡ್ತಾರೆ. ತದನಂತರ ಈ ದೇಶದಲ್ಲಿ 1937ರಲ್ಲಿ ಚುನಾವಣೆಗಳಾದಾಗ 1939ಕ್ಕೆ ಎರಡನೇ ಪ್ರಪಂಚ ಯುದ್ಧ ಪ್ರಾರಂಭ ಆಗುತ್ತೆ. ಅದರಲ್ಲಿ ಕೂಡ 1941ರಲ್ಲಿ ಕ್ರಿಪ್ಸ್ ಸ್ಟ್ರಾಫೋರ್ಡ್ ಅಂತಕ್ಕಂಥವ್ರು ಈ ದೇಶಕ್ಕೆ ಒಬ್ಬ ಕಮಿಷನ್ ಬರ್ತಾರೆ. ಈ ದೇಶಕ್ಕೆ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡ್ತಾರೆ. ತದನಂತರ ಕಾಲದಲ್ಲಿ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಗಾಂಧೀಜಿಯವರು. ನಂತರ 1946ರಲ್ಲಿ ಸ್ಟ್ರಾಫೋರ್ಡ್ ಕ್ರಿಪ್ಸ್, ಅಲೆಕ್ಸಾಂಡರ್, ಬೆನ್ನಿಕ್ ಲಾರೆನ್ಸ್ ಅಂತಕ್ಕಂಥ ನೇತೃತ್ವದಲ್ಲಿ ಕ್ಯಾಬಿನೆಟ್ ಆಯೋಗ ಈ ದೇಶಕ್ಕೆ ಬರುತ್ತೆ. ಅವರೆಲ್ಲರೂ ಕೂಡ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ, ನೀವು ಅಧಿಕಾರವನ್ನ ಬಳಸಬೇಕು ಅಂದ್ರೆ ಈ ದೇಶಕ್ಕೆ ಸಂವಿಧಾನ ತುಂಬಾ ಅಗತ್ಯ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಚುನಾವಣೆಗಳ ಮುಖಾಂತರ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನ ಫಾರ್ಮೇಷನ್ ಮಾಡುವಂಥ ಸಂದರ್ಭ. ಅದಕ್ಕೆ 1946ರಲ್ಲಿ ಈ ಒಂದು ಏನು ಬ್ರಿಟಿಷರು ಹೇಳಿರ್ತಾರೆ, ನಮ್ಮ ದೇಶ ಎಲ್ಲ ಮುಖಂಡರು ಸೇರಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನ ರಚನೆ ಮಾಡ್ತಾರೆ. ಅದಕ್ಕೆ 389 ಜನ ಇದಕ್ಕೆ ಸದಸ್ಯರಾಗ್ತಾರೆ. ಅದು ತಮ್ಗೆ ಗೊತ್ತಿದೆ, 47ರ ಸ್ವಾತಂತ್ರ್ಯ ಬಂದಿದ್ದಾದ ಮೇಲೆ ಈ ದೇಶಕ್ಕೆ 299 ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಗುತ್ತೆ. ಅದರಲ್ಲಿ ಇಲ್ಲಿ ಯಾರು ಮಾಡಬೇಕು ಅನ್ನುವಂಥ ವಿಚಾರ ಬರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜೈಸೂರ್ ಮತ್ತು ಕ್ಲುಸ್ನರ್, ಈಗಿನ ಏನು ಬಾಂಗ್ಲಾದೇಶ ಅಂತ ಕರಿತೀವಿ, ಆ ದೇಶದ ಮುಸ್ಲಿಂ ಆಯ್ಕೆ ಮಾಡಿ ಕಳಿಸ್ತಾರೆ. ಇಲ್ಲಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರ್ತಾರೆ. ಇಲ್ಲಿ ಇವೆಲ್ಲ ಆದ್ಮೇಲೆ 1946 ಡಿಸೆಂಬರ್ 9ನೇ ತಾರೀಕು JB ಕೃಪಲಾನಿ ಅಂತಕ್ಕಂಥವ್ರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರನ್ನ ಪ್ರಪೋಸ್ ಮಾಡ್ತಾರೆ. ಅದನಂತರ 1946 ಅದೇ ಡಿಸೆಂಬರ್ 13ನೇ ತಾರೀಕು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದರಲ್ಲಿ ಸುಮಾರು 20 ಕಮಿಟಿಗಳಿರ್ತವೆ, 5 ಉಪಸಮಿತಿಗಳನ್ನ ಮಾಡ್ತಾರೆ. ಆ 20 ಕಮಿಟಿಗಳಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಚೇರ್ಮನ್ ಆಗಿ ಮಾಡ್ತಾರೆ. ಅದಕ್ಕೆ 7 ಜನ ಸದಸ್ಯರು. ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥವರೊಬ್ರು, KM ಮುನ್ಷಿ ಅಂತಕ್ಕಂಥವರೊಬ್ರು, ಕೃಷ್ಣಸ್ವಾಮಿ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅಂತಕ್ಕಂಥವ್ರು, ಆಮೇಲೆ ಗೋಪಾಲ ಸ್ವಾಮಿ ಅಯ್ಯಂಗಾರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಇವರೆಲ್ಲರೂ ಕೂಡ ತಮಿಳುನಾಡಿಗೆ ಸೇರಿದವರು. ಆಮೇಲೆ ಮಿತ್ತಲ್ ಅಂತಕ್ಕಂಥವ್ರು, ಆಮೇಲೆ ಕೇತನ್ ಅಂತಕ್ಕಂಥವ್ರು, ಆಮೇಲೆ ಮುಖ್ಯವಾಗಿ ಮೊಹಮ್ಮದ್ ಸಾದುಲ್ ಅಂತಕ್ಕಂಥವ್ರು 7 ಜನ ಈ ಡ್ರಾಫ್ಟಿಂಗ್ ಕಮಿಟಿಗೆ ಆಯ್ಕೆ ಆಗ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಕೇತನ್ ಮತ್ತು ಮಿತ್ತಲ್ ಹೋಗ್ತಾರೆ. ಅವ್ರ ಪ್ಲೇಸ್ ಅಲ್ಲಿ N ಮಾಧುರಾವ್ ಅಂತ ಹೇಳಿ ನಮ್ಮ ಕರ್ನಾಟಕದ ICS ಆಫೀಸರ್ ಅವರು ಬರ್ತಾರೆ. ಆಮೇಲೆ TT ಕೃಷ್ಣಮಾಚಾರ್ಯ ಅಂತಕ್ಕಂಥವ್ರು ಕೂಡ ಈ ಡ್ರಾಫ್ಟಿಂಗ್ ಕಮಿಟಿಗೆ ಕಳಿಸ್ಕೊಡ್ತಾರೆ. 7 ಜನ ಆಗ್ತಾರೆ. ನಮ್ಮ ಕರ್ನಾಟಕದಿಂದ 10 ಜನ ಆಗ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕೆಂಗಲ್ ಹನುಮಂತಯ್ಯನವರು, AC ರೆಡ್ಡಿ ಅವರು, ನಮ್ಮ ಕೋಲಾರ್ನ ಚೆನ್ನೈನವರು, ನಮ್ಮಲ್ಲಿ ಇತರ ಸುಮಾರು ಜನ ಎಲ್ಲರೂ ಕೂಡ ಸೇರ್ಕೊಳ್ತಾರೆ. ಅದರಲ್ಲಿ 15 ಜನ ಮಹಿಳಾ ಮಣಿಗಳು ಕೂಡ ಸೇರ್ಕೊಳ್ತಾರೆ. ಇವೆಲ್ಲವನ್ನ ರಚನೆ ಮಾಡಿದ್ದಾದ್ಮೇಲೆ ಸುಮಾರು ಡಿಬೇಟ್ಗಳು ನಡೀತವೆ, 11 ಅಧಿವೇಶನಗಳು ನಡೀತವೆ, 165 ದಿನಗಳು ಡಿಬೇಟ್ ಆಗ್ತದೆ. ಅದರಲ್ಲಿ 114 ಈ ಡ್ರಾಫ್ಟ್ ಕಮಿಟಿಗೆ ಸಂಬಂಧಪಟ್ಟಂತ ಚರ್ಚೆಗಳಾಗ್ತವೆ.
ಅವೆಲ್ಲವನ್ನ ಕೂಡ ಕೂಲಂಕುಷವಾಗಿ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಇದರಲ್ಲಿ ಒಳ್ಳೆ ವ್ಯಕ್ತಿಯನ್ನ ನಾವಿಲ್ಲಿ ತಿಳ್ಕೋಬೇಕು. ಆ ವ್ಯಕ್ತಿ ಬೆನ್ಗಲ್ ನರಸಿಂಗರಾಯರು ಅಂತ ಕೇಳಿ ನಮ್ಮ ಉಡುಪಿ ಮೂಲದವರು. 1910ರಲ್ಲಿ ಈ ದೇಶಕ್ಕೆ ಬರ್ತಾರೆ, ವಾಪಸ್ ಬರ್ತಾರೆ. ಅವರೊಬ್ಬ ICS ಆಫೀಸರು, ಈ ದೇಶದಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾರೆ. ಪ್ರಪಂಚದ ಎಲ್ಲ ರಾ ಮೆಟೀರಿಯಲ್ಸ್ ಏನು ಬೇರೆ ಬೇರೆ ದೇಶಗಳ ಸಂವಿಧಾನದ ತುಂಬಾ ಎಲ್ಲ ವಿಷಯಗಳನ್ನು ಕೂಡ ತಂದಿಲ್ಲಿ ಅಡ್ವೈಸರಿ ಕಮಿಟಿಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾರೆ. ಅದರಲ್ಲಿ ಕೂಡ ಬಹಳ ಮುಖ್ಯವಾಗಿ ಅವರ ಪಾತ್ರ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೀಗೆ ಬಂಧುಗಳೇ ದೊಡ್ಡ ಚರ್ಚೆ ಆದಮೇಲೆ ಈ ಸಂವಿಧಾನ ಬರೀಬೇಕು, ಸ್ವತಂತ್ರ ಬಂತು, ಇದಾಯ್ತು ಅಳವಡಿಸ್ಕೋಬೇಕು. ಇದೆಲ್ಲ ಆದ್ಮೇಲೆ ಸುಮಾರು ಅಮೆಂಡ್ಮೆಂಟ್ಗಳನ್ನ ಮಾಡ್ತಾರೆ. ಆಗಿನ ಕಾಲಕ್ಕೆ 395 ಆರ್ಟಿಕಲ್ಸ್ ಅನ್ನ ಮಾಡ್ತಾರೆ. ಆ ಆರ್ಟಿಕಲ್ಸ್ ತದನಂತರ ಕಾಲದಲ್ಲಿ ಇನ್ನೂ ಜಾಸ್ತಿ ಆಗ್ತವೆ. ಬಹಳ ಮುಖ್ಯವಾಗಿ ಎಲ್ಲ ಆದ್ಮೇಲೆ ಒಪ್ಪಿಗೆಯಾಗಿ 284 ಜನ ಆ ಒಂದು ಸಂವಿಧಾನಕ್ಕೆ ಸಹಿಯನ್ನು ಹಾಕಿದ್ದಾದ ಮೇಲೆ 1949 ನವೆಂಬರ್ 26ನೇ ತಾರೀಕು ನಾವೆಲ್ಲ ಕೂಡ ಆತ್ಮಾರ್ಪಣೆ ಮಾಡ್ಕೊಳ್ತೀವಿ. ಆ ದಿನವನ್ನ ಕಾನ್ಸ್ಟಿಟ್ಯೂಷನ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ 2 ದಿವಸ ಡಿಲೇ ಮಾಡ್ತಾರೆ. ಏನ್ ಕಾರಣ ಅಂದ್ರೆ 1929ರಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಅದರ ಜ್ಞಾಪಕಾರ್ಥ ಏನ್ ಮಾಡ್ತಾರೆ, ಪೂರ್ಣ ಸ್ವರಾಜ್ಯದ ಏನು ಬೇಡಿಕೆಯನ್ನು ಮಾಡಿದ್ರು, ಒಂದು ರೆಸಲ್ಯೂಷನ್ ಮಾಡಿದ್ರು, ಅದನ್ನ ಜನವರಿ 26ನೇ ತಾರೀಕು ಅದನ್ನ ಅನುಷ್ಠಾನ ಮಾಡ್ತಾರೆ. ಒಟ್ಟಾರೆಯಾಗಿ ಭಾರತದ ಸಂವಿಧಾನ ಸುಮಾರು ಜನರು ಏನೆಲ್ಲ ಕೂಡ ಮಾಡಿದ್ದಾರೆ. ಇದೊಂದು ಅಭೂತವಾದಂತಕ್ಕಂಥ ಒಂದು ದೊಡ್ಡ ಸಂವಿಧಾನ. ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು. ಈ ವ್ಯವಸ್ಥೆಯನ್ನ ಗೌರವಿಸಬೇಕು, ಕಾನೂನುಗಳನ್ನ ಗೌರವಿಸಬೇಕು, ನಮ್ಮೆಲ್ಲ ನೆಲ ಜಲ ಎಲ್ಲವನ್ನ ಕೂಡ ಗೌರವಿಸಬೇಕು. ಇದನ್ನ ನಾವು ಆಚರಣೆ ಮಾಡಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಸಂವಿಧಾನ್, ಜೈ ಭಾರತ್, ಜೈ ಭೀಮ್.